ತಹಶೀಲ್ದಾರ್ ವಿರುದ್ಧ ಉಪ್ಪಾರ ಸಮುದಾಯ ಬೇಸರ. ಭಗೀರಥ ಜಯಂತಿ ಆಚರಣೆಗೆ ಸಮುದಾಯದ ಬಂಧುಗಳನ್ನು ಆಹ್ವಾನಿಸುವುದನ್ನೇ ತಾಲೂಕು ಆಡಳಿತ ಮರೆತೇ ಬಿಟ್ಟಿದೆ ಎಂದು ಉಪ್ಪಾರ ಸಮುದಾಯದ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಭಗೀರಥ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಸಂದರ್ಭದಲ್ಲಿ ಉಪ್ಪಾರ ಸಮುದಾಯದ ಕೆಲವು ಮುಖಂಡರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಭಗೀರಥ ಮಹರ್ಷಿಯವರ ಜಯಂತಿ ಆಚರಣೆಗೆ ಆಹ್ವಾನ ಇಲ್ಲದೆ ಇರುವುದು ಹಾಗೂ ಪೂರ್ವಭಾವಿ ಸಭೆ ಕರೆಯದೆ ಮನಸ್ಸೋ ಇಚ್ಛೆ ತಾಲೂಕು ಆಡಳಿತ ಜಯಂತಿ ಆಚರಣೆ ಮಾಡಿರುವುದು ನಮಗೆ ಬೇಸರ ತಂದು ಒಡ್ಡಿದೆ ಎನ್ನುತ್ತಾರೆ ಸಮುದಾಯದ ಬಂಧುಗಳು. ಭಗೀರಥ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹೊರತುಪಡಿಸಿ ಇನ್ನುಳಿದ ಯಾವುದೇ ಅಧಿಕಾರಿಗಳು ಬಾರದೇ ಇರುವುದು ಕಂಡು ಸಮುದಾಯದ ಬಂಧುಗಳು ಜಯಂತಿ ಕಾರ್ಯಕ್ರಮ ಮುಗಿದ ನಂತರ ತಹಶೀಲ್ದಾರ್ ಅವರನ್ನು ಸ್ಥಳದಲ್ಲೇ ಪ್ರಶ್ನೆ ಮಾಡಿದ ಸಂಗತಿ ಕಂಡುಬಂತು. ಆಮೇಲೆ ಪಂಚಾಯತಿಗೂ ಮೆಮೊ ಕಳಿಸಿಲ್ಲ, ಆಮೇಲೆ ಸಂಬಂಧಪಟ್ಟ ಇಲಾಖೆಗಳಿಗೂ ಕಳಿಸಿಲ್ಲ. ಹಂಗಾಗಿ ನಾವೇ ಕೇಳ್ಕೊಂಡ್ಬಿಡಂತಾಗುತ್ತೆ. ಮುಂದೆ ಈ ತರ ಆಗಬಾರ್ದು ಅಂತ ಇಲಾಖೆಗಳು ಕೇಳ್ಕೊಂತ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ಬಂದಿರ್ತಾರೆ, ಮಾತು ಏನು ಅಂದ್ರೆ ನಮಗೆ ಮುಂದಿನ ಸಂಗತಿ ಅಂದ್ರೆ ನಮ್ಗೆ ಯಾವುದೇ ಇಲಾಖೆ ಆಗ್ಲಿ, ಯಾವುದೇ ಆಡಳಿತ ಆಗ್ಲಿ, ಏನೇ ಆಗ್ಲಿ ಇದಕ್ಕೊಂದು ಪೂರ್ವಭಾವಿ ಸಭೆ ಕರೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಮಾಡಲ್ಲ. ಹಂಗಾಗಿ ನಾವೇ ಕೇಳ್ಕೊಂಡು ಹೋಗೋಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾರು ಮಾಡ್ತಾರೆ, ಇದು ಕೇಸೋರ್ಕರ್ ಯಾರು, ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಯಾರು, ಇದಕ್ಕೆ ನಾವೇ ಕೇಳ್ಕೊಂಡು ನಾವೇ ಒಂದು ಭಗೀರಥ ಜಯಂತಿ ಮಾಡೋಣ. ಯಾಕೆಂದ್ರೆ ಸರ್ಕಾರನೇ ಗೈಡ್ಲೈನ್ ಕಳಿಸಿದೆ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಮಾಡಬೇಕು, ಮಾಡಬೇಕು ಅಂತ. ಆಮೇಲೆ ಪಂಚಾಯತಿಗೂ ಮೆಮೊ ಕಳಿಸಿಲ್ಲ, ಆಮೇಲೆ ಸಂಬಂಧಪಟ್ಟ ಇಲಾಖೆಗಳಿಗೂ ಕಳಿಸಿಲ್ಲ. ಹಂಗಾಗಿ ನಾವೇ ಕೇಳ್ಕೊಂಡ್ಬಿಡಂತಾಗುತ್ತೆ. ಮುಂದೆ ಈ ತರ ಆಗಬಾರ್ದು ಅಂತ ಇಲಾಖೆಗಳು ಕೇಳ್ಕೊಂತ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ಬಂದಿರ್ತಾರೆ, ಮಾತು